ಅಲ್ವಾ? ಸುಕ್ಕಾದ್ರೆ ಏನು ಮಾಡಬೇಕು ಅಂತ ಹೇಳಿದೆ ನಾನು, ಹಂಗೆ ಮಾಡಿರಿ. ಆನಂತರ ಮಡಚುವಾಗಲೂ ಅಷ್ಟೇ, ಫಸ್ಟ್ ಹಸಿರು ಮೇಲೆ ಬರಂಗೆ ತಗೋಬಾರ್ದು, ಕೇಸರಿ ಮೇಲೆ ಬರಂಗೆ ತಗೋಬೇಕು. ತಗೊಂಡು ಹಿಂಗೆ ಪಂಚೆ ನೆರಿಗೆ ಹಾಕ್ತಿರಲ್ವ ಸರ್, ಆ ಟೈಪು ಮಡಚ್ತಾ ಹೋದರೆ ಹಾಂ ನೋಡಿ ಸರ್, ಈ ಕಡೆಗೂ ಕೇಸರಿನ ಕಾಣುತ್ತೆ, ಈ ಕಡೆಗೂ ಕೇಸರಿನ ಕಾಣುತ್ತೆ ಅಲ್ವಾ? ಹಂಗೆ ಮಡ್ಚ್ಕೋಬೇಕು ಸರ್. ಮತ್ತು ಇದಾದ್ಮೇಲೆ ಏನು ಮಾಡಬೇಕು ಅಂದರೆ, ಈಗಲೇ ಹುಷಾರಾಗಿರ್ಬೇಕಾಗಿದ್ದು ಈಗಲೇ ಫ್ಲ್ಯಾಗ್ ಉಲ್ಟಾ ಯಾವಾಗ ಆಗುತ್ತೆ ಅಂದರೆ, ನಾವು ಯಾವ ಹಗ್ಗದಿಂದ ಕಟ್ಟಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಫ್ಲ್ಯಾಗ್ ಉಲ್ಟಾಗಕ್ಕೆ ಸಾಧ್ಯನೇ ಇಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಗುಣಕ ಕಟ್ಟಿರ್ತೀವಲ್ಲ ಅದು ಮೇಲೆ ಬರೋಂಗೆ ಒಂಚೂರು ಎಳ್ಕೊಂಡ್ರೆ ಆಗುತ್ತೆ. ಈಗ ಇದು ಮೇಲೆ ಆಯ್ತಲ್ಲ, ಈ ಕೆಳಗಿನ ಹಗ್ಗದಿಂದ ಕಟ್ಟು, ಕೆಳಗಿನ ಹಗ್ಗದಿಂದ ಕಟ್ಟಿಬಿಟ್ರೆ ಇದು ಮೇಲಕ್ಕೇನೆ. ಗುಣಕ ಮೇಲೈತಿ ಅಂದರೆ ಕೇಸರಿ ಕಲರ್ ಮೇಲಿರುತ್ತೆ ಅಂತ ಇನ್ನೇನೇನು ಗಾಬರಿ ಪಟ್ಗಳ ಅವಶ್ಯಕತೆನೇ ಇಲ್ಲ, ನೀವು ಏನೇನು ಅವಶ್ಯಕತೆ ಇಲ್ಲ. ಇದನ್ನು ಕಟ್ಟುವಾಗಲೂ ಅಷ್ಟೇ, ಇದನ್ನ ಹಿಂಗೆ ಕಟ್ಬೇಕಂದ್ರೆ ಹಿಂಗೂ ಕಟ್ಬೋದು, ಅಥವಾ ಇದನ್ನು ರೋಲ್ ಮಾಡ್ದಂಗೆ ಮಾಡ್ಕೊಂಡವ್ರು ಕಟ್ಕೋಬೋದು. ನಾವು ಇದು ದೊಡ್ಡ ಧ್ವಜ, ಇದನ್ನು ಇನ್ನೊಂದು ಟೈಪ್ ಮಡ್ಚೋದನ್ನು ಆಮೇಲೆ ತೋರಿಸ್ತೇವೆ ಸರ್. ಆಮೇಲೆ ಈ ಹಗ್ಗ ಕಟ್ಟುವಾಗಲೂ ಅಷ್ಟೇ, ಈ ಹಗ್ಗ ಎಳ್ಕೊಂಡು ನೋಡಿದರೆ ನೋಡಿ, ಈ ಗುಣಕ ಮೇಲೆ ಆಯ್ತಲ್ಲ, ಈಗ ಯಾವುದೇ ಅನುಮಾನ ಬೇಡ, ಕೇಸರಿ ಕಲರ್ ಮೇಲೆ ಇರುತ್ತೆ, ಈಗ ಅನುಮಾನ ಬೇಡ. ಈಗ ಇದನ್ನು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿಗೆ ಇಟ್ಕೊಳ್ಳಿ, ಅಂದರೆ ಸ್ವಲ್ಪ ಕೆಳಗೆ ಲೂಸ್ ಇರಬೇಕಿದು, ತೀರಾ ಇದನ್ನು ಮಾಡಿಬಿಡ್ರಿ. ಆಮೇಲೆ ಇದನ್ನು ಕಟ್ಟುವಾಗಲೂ ಅಷ್ಟೇ ಗಾಬರಿ ಪಟ್ಕೋಬಾರ್ದು, ಸುಮ್ಮನೆ ನಮ್ಮ ಕೆಲಸ ಅದು. ದಿವಸ ನೀವು ಆಫೀಸ್ಗೆ ಹೋಗ್ತೀರಿ, ಸಾಹೇಬ್ರು ಆಫೀಸಿಗೆ ಬರ್ತಾರೆ, ಗಾಬರಿ ಪಟ್ಕೊಂಡು ಬರ್ತಾರೆ, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ. ನಮಗೂ ಅಭ್ಯಾಸ ಆಗಿದೆ, ನಮ್ಮ ಪಡೆ ನಾವು ರೆಡಿ ಆಗ್ತೀವಿ, ಎದ್ದೇಳ್ತೀವಿ, ಮನೆ ಕೆಲಸ ಮುಗಿಸ್ತೀವಿ, ತಿಂಡಿ ತಿಂತೀವಿ, ಸ್ನಾನ ಮಾಡ್ಕೊಳ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ರೈಟ್ ನನ್ನ ಟೈಮ್ ಆಯ್ತು, ನಾನು ಆಫೀಸ್ಗೆ ಹೊಂಟೆ. ಯಾವ್ದಾದ್ರು ಗಾಬರಿ ಬೀಳ್ತೀವಿ ಸರ್, ಇದಷ್ಟೇ. ನಮ್ಮ ತಾಯಿ, ಆ ತಾಯಿ ಗೌರವ ನಾನು ಕಾಪಾಡ್ತೀನಿ ಅಂತ ಇಟ್ಕೋಬೇಕಷ್ಟೇ. ಹಿಂಗೆ ಇಟ್ಕೊಂಡ ಮೇಲೆ ಇಟ್ಕೊಂಡು ಈಗ ಈ ಹಗ್ಗ ಇದೆಯಲ್ಲ, ಒಂದು ಸುತ್ತ ಹಾಕಿದ್ರಿ, ಈಗ ಈ ಹಗ್ಗದ ಮೇಲೆ ಬರೋಂಗೆ ತಗೊಳ್ರಿ, ಹಿಂಗೆ ತಗೊಬಿಡ್ರಿ, ಎರಡು ಸುಮ್ಮನೆ ಹಿಂಗೆ ಬಂದ್ರಲ್ಲ, ಈಗ ಈ ಹಗ್ಗ ಇತ್ತಲ್ಲ ಇದನ್ನು ಫೋಲ್ಡ್ ಮಾಡಿ ಇದ್ರೊಳಗೆ ತೂರಿಸ್ರಿ ಸುಮ್ಮನೆ ಒಂದಷ್ಟೇ. ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಜಾಸ್ತಿ ತೂರಿಸಿ ಇಲ್ಲಿ ಬಿದ್ದುಬಿಟ್ರೆ ಧ್ವಜ ಆರೋಹಣನೇ ಆಗಲ್ಲ. ಇದು ಯಾವಾಗ ಹಿಂಗೆ ಆಗ್ತವೆ ಅಂದರೆ, ನಾವು ಗಡಿಬಿಡಿ ಮಾಡ್ಕೊಂಡಾಗ ಸುಮ್ಮನೆ ಆರಾಮಾಗಿ ಸಾಹೇಬ್ರು ಬರೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಇವೆಲ್ಲ ರೆಡಿ ಮಾಡ್ಕೋಬೇಕು. ಸ್ವಲ್ಪನೇ ಇದರಲ್ಲಿ ತೂರಿಸಿ ಈಗ ಈ ಹಗ್ಗ ಎಳೆದ್ಬಿಡ್ಬೇಕು. ಏನು ಸರ್, ಈಗ ಇಷ್ಟೇ ಇದ್ರಿ ಸರ್. ಹಾಂ, ಈಗ ಇಷ್ಟ ಆಗ್ಬಿಟ್ರೆ ಮುಗಿದೋಯ್ತು, ಫ್ಲ್ಯಾಗ್ ಕಟ್ಟೋದು ಮುಗೀತೀಗ. ಸರ್ ಇನ್ನೂ ಸರಿ ಹೇಳೋಣ. ಆಮೇಲೆ ನೀವೇ ಮಾಡ್ತೀರಿ, ನೀವಿಬ್ಬಿಬ್ರು ಮಾಡಲೇಬೇಕು ಇದನ್ನು, ಇಲ್ಲಾಂದ್ರೆ ನೀವು ಪರ್ಫೆಕ್ಟ್ ಆಗಲ್ಲ. ನಾನೆಲ್ಲ